ಏರಿಗೋಲ್ಡ್, ಗ್ಲಾಡಿಸ್ ಏರಿಗೋಲ್ಡ್. ನನ್ನ ಹೆಸರು ಗ್ಲಾಡಿಸ್ ಎಲ್ಬರ್ಟ್. ನಾನು 1901ರಲ್ಲಿ ಇಂಗ್ಲೆಂಡ್ ದೇಶದ ಲಂಡನ್ನಿನ ಎಡ್ಮಂಡ್ ಟೌನ್ನಲ್ಲಿ ಹುಟ್ಟಿದವಳು. ಬಾಲ್ಯದಿಂದಲೂ ನಾನು ವಿಚಾರಕರರು ಚಟುವಟಿಕೆಯಿಂದ ತುಂಬಿದವಳು ಆಗಿದ್ದೇನೆ. ಭಾನುವಾರ ಶಾಲೆಯಲ್ಲಿ ಕ್ರಿಸ್ತನ ಬಗ್ಗೆ ತಿಳಿದುಕೊಂಡು ಆತನಲ್ಲಿ ಪ್ರೀತಿ ಭಕ್ತಿಗಳಲ್ಲಿ ಬಲಗೊಂಡೆ. ನನ್ನಲ್ಲಿ ಎತ್ತಿ ಕಾಣುತ್ತಿದ್ದ ಋಣವೆಂದರೆ ವಿಧೇಯತೆ, ಪವಿತ್ರಾತ್ಮನ ನಡೆಸುವಿಕೆ. ಯುದ್ಧದ ಸಮಯ ಚೀನಾ ದೇಶದಲ್ಲಿ ಸುವಾರ್ತೆ ಸಾರಲು ಅಪೇಕ್ಷಿಸಿದೆ. ಚೀನಾ ದೇಶಕ್ಕೆ ಹೋಗಲು ಸ್ವಂತದಿಂದ ಸ್ವಂತ ಹಣವನ್ನು ಕೂಡಿಸಿದೆ. ಮಿಷನರಿಗಳ ಬಗ್ಗೆ ಕೇಳಿದ ನಾನು ಚೀನಾ ದೇಶದ ಜನಕ್ಕೆ ಸುವಾರ್ತೆಯನ್ನು ಸಾರಿದೆ. ಹೀಗೆ ಮಿಷನರಿ ಕಾರ್ಯವನ್ನು ಕೈಗೊಂಡೆ. ಥ್ಯಾಂಕ್ ಯು. ಅಲೆಕ್ಸಾಂಡರ್ ಮೆಕೆ. ನಾನು ಅಲೆಕ್ಸಾಂಡರ್ ಮೆಕೆ. ನಾನು ಸ್ಕಾಟ್ಲೆಂಡ್ನಲ್ಲಿ 1849ರಲ್ಲಿ ಜನಿಸಿದೆ. ನನ್ನ ತಂದೆ ಪಾದ್ರಿ. ನನಗೆ ಔಟ್ಡೋರ್ ಆಕ್ಟಿವಿಟೀಸಲ್ಲಿ ತುಂಬ ಆಸಕ್ತಿ ಇದೆ. ನನಗೆ ಸಾಹಸ ಮತ್ತು ರಿಸರ್ಚ್ಗಳಲ್ಲಿ ಆಸಕ್ತಿ ಇದೆ. ನಾನು ಒಂದು ಒಳ್ಳೆಯ ಇಂಜಿನಿಯರ್ ಆಗಲು ಎಡಿನ್ಬರ್ಗ್ಗೆ ಹೋದೆ. ಜರ್ಮನಿಯಲ್ಲಿ ನನಗೆ ಒಂದು ಒಳ್ಳೆಯ ಕಂಪನಿಯಲ್ಲಿ ನನಗೆ ಕೆಲಸ ಸಿಕ್ಕಿತ್ತು. ಆಫ್ರಿಕಾದ ಸ್ಟ್ಯಾನ್ಲಿ ಬರೆದ ಪತ್ರವು ಉಗಾಂಡ ದೇಶಕ್ಕೆ ಮಿಷನರಿಗಳು ಬೇಕಾಗಿತ್ತು. ಅದಕ್ಕೆ ನಾನು ಆಫ್ರಿಕಕ್ಕೆ ಹೋದೆ. ಆಫ್ರಿಕಕ್ಕೆ ಹೋಗಿ ನಾನು ಉಗಾಂಡದ ಭಾಷೆಯನ್ನು ಕಲಿತು ಅಲ್ಲಿರುವ ಎಲ್ಲರಿಗೂ ಸ್ವಾರ್ಥೆಯನ್ನು ಸಾರಿದ ಮೇಲೆ ನನಗೆ 40ನೆಯ ವಯಸ್ಸಿನಲ್ಲಿ ಮಲೇರಿಯಾ ರೋಗಕ್ಕೆ ಬಂದು ನಾನು ತೀರಿ ಹೋಗಿದೆ. ಜಾನ್ ವೆಸ್ಲಿ. ನಾನು ಜಾನ್ ವೆಸ್ಲಿ. ನಾನು ಇಂಗ್ಲೆಂಡಿನ ಸಭೆಗಳಲ್ಲಿ ಸೇವೆ ಮಾಡಿ ಇಂಗ್ಲೆಂಡಿನ ಸಭೆಗಳಲ್ಲಿ ಮಿಷನರಿಯಾಗಿ ಸೇವೆ ಮಾಡಿದ್ದೇನೆ. ಜೂನ್ 7, 1703ರಂದು ನಾನು ಇಂಗ್ಲೆಂಡಿನ ಲಂಕಾಪೈಡಿನಲ್ಲಿ ನಾನು ಜನಿಸಿ ಮಿಷನರಿಯಾಗಿ ನಾನು ಸೇವೆ ಮಾಡಿದ್ದೇನೆ. ನನ್ನ ತಂದೆ ತಾತ ಮತ್ತು ಮುತ್ತಾತ ಅವರೆಲ್ಲರೂ ಪಾದರಿಗಳಾಗಿದ್ದರು. ನಾನು ಅನೇಕ ಸಭೆಗಳಲ್ಲಿ ಬ್ಯಾಪ್ಟಿಸ್ಟ್ ಸಭೆಗಳಲ್ಲಿ ನಾನು ಸೇವೆ ಸಲ್ಲಿಸಿದ್ದೇನೆ. ಮೆಥೋಡಿಸ್ಟ್ ಸಭೆಗಳಲ್ಲಿ ನಾನು ಸೇವೆ ಸಲ್ಲಿಸಿದ್ದೇನೆ. ಮಿಷನರಿಗಳ ಬಗ್ಗೆ ನೀವೀಗ ಅವರ ಜೀವಿತದ ಬಗ್ಗೆ ತಿಳಿದುಕೊಂಡು, ಮಿಷನರಿಗಳು ಬೇರೆ ದೇಶದಿಂದ ಯೇಸು ಸ್ವಾಮಿಯ ಮಾತಿನ ಮೇರೆಗೆ ಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿದೆ ಎಂಬ ಮಾತಿಗೆ ತಕ್ಕಂತೆ ಲೋಕದ ಎಲ್ಲ ಕಡೆಯಲ್ಲಿ ಬೇರೆ ದೇಶಗಳಿಗೆ ಹೋಗಿ ತಮ್ಮ ಸುವಾರ್ತೆಯನ್ನು ಸಾರಿದರು. ಯೇಸುವಿನ ರಕ್ಷಣಾ ಕಾರ್ಯಕ್ಕೆ ಸಿದ್ಧಗೊಳಿಸಿದರು. ಅವರು ಜನರೇ ಇಲ್ಲದಂತಹ ದ್ವೀಪಗಳಿಗೆ ಹೋಗಿ ಬುಡಕಟ್ಟಿನ ಜನರಿಗೆ, ಮೂಲ ನಿವಾಸಿಗಳಿಗೆ ಸುವಾರ್ತೆಯನ್ನು ಸಾರಿದರು. ಅವರ ಭಾಷೆಯನ್ನು ಕಲಿತು
ಯೌವನ